ನಮಸ್ತೆ ವೀಕ್ಷಕರೇ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಅಜರಾಮರ ಸ್ಥಾನ ಪಡೆದಂತ ಸಿನಿಮಾ ಆಕಸ್ಮಿಕ. ವೀಕ್ಷಕರೇ, ಇವತ್ತು ನಾನು ಆಕಸ್ಮಿಕ ಸಿನಿಮಾದ ಕಂಪ್ಲೀಟ್ ರಿವ್ಯೂನ ನಾನು ಈ ವಿಡಿಯೋದಲ್ಲಿ ನಿಮ್ಗೋಸ್ಕರ ತಗೊಂಡ್ಬರ್ತಾ ಇದ್ದೀನಿ. ಹಾಗಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರು, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕು, ಶೇರು, ಕಮೆಂಟ್ಸು ಕೊಟ್ಬಿಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ದಯಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಸ್ಟೋರಿ ಏನಂತ ನಾವು ನೋಡ್ತಾ ಹೋಗೋಣ. ಇದರ ಕಂಪ್ಲೀಟ್ ಡೀಟೇಲ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಕೊಡ್ತಾ ಹೋಗ್ತೀನಿ. 1993ರಲ್ಲಿ ಬಿಡುಗಡೆಯಾದ ಆಕಸ್ಮಿಕ ಕನ್ನಡ ಸಿನಿರಂಗದಲ್ಲಿ ಅತ್ಯಂತ ಯಶಸ್ವಿ ಆಕ್ಷನ್ ಥ್ರಿಲ್ಲರ್ ಚಿತ್ರಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು. ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ನರಸಿಂಹಮೂರ್ತಿ ಎಂಬ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲಿ ನೀಡಿದ ಅದ್ಭುತ ಅಭಿನಯ ಇಂದಿಗೂ ಸಿನಿ ಪ್ರೇಮಿಗಳ ಮನದಲ್ಲಿ ಅಚ್ಚಳಿಯದೆ ಉಳಿದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಗುರುಗಳೇ. ಹಾಗೆ ಸಿನಿಮಾದ ಕಂಪ್ಲೀಟ್ ವಿವರನ ನೋಡೋದಾದ್ರೆ 16 ಏಪ್ರಿಲ್ 1993ರಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ಟಿ.ಎಸ್. ನಾಗಭರಣ ಅವರು ನಿರ್ದೇಶನ ಮಾಡ್ತಾರೆ. ಹಾಗೆ ಶ್ರೀ ನಿರುಪಮಾ ಕಂಬೆನ್ಸ್ ಲಾಂಛನದಲ್ಲಿ ಎಸ್.ಎ. ಗೋವಿಂದರಾಜು ಅವರು ಈ ಸಿನಿಮಾನ ನಿರ್ಮಾಣ ಮಾಡ್ತಾರೆ. ಕತೆ ತಾರಾಸು ಅವರ ಆಕಸ್ಮಿಕ ಅಂತಕ್ಕಂಥ ಅಪರಾಧಿ ಮತ್ತು ಪರಿಣಾಮ ಕಾದಂಬರಿಗಳ ಆಧಾರಿತ ಚಿತ್ರ ಅಂತ ಹೇಳ್ಬೋದು. ಸಂಗೀತ ಸಾಹಿತ್ಯ ದೊಡ್ಡ ನಾದಬ್ರಹ್ಮ ಹಂಸಲೇಖ ಅವರದು. ಇನ್ನ ಪ್ರಮುಖ ತಾರಾಗಣನ ನೋಡೋದಾದ್ರೆ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡ್ರೆ, ಗೀತಾ, ಮಾಧವಿ, ವಜ್ರಮುನಿ, ತೂಗುದೀಪ್ ಶ್ರೀನಿವಾಸ್ ಅವರು ಈ ಸಿನಿಮಾದಲ್ಲಿ ಕಾಣಿಸ್ಕೊಂತಾರೆ. ಚಿತ್ರದ ನಿರ್ಮಾಣದ ವಿಶೇಷತೆಗಳನ್ನ ನೋಡೋದಾದ್ರೆ ಮೂಲತಃ ಈ ಸಿನಿಮಾ ಶಿವರಾಜ್ ಕುಮಾರ್ ಅವರಿಗಾಗಿಯೇ ಯೋಜಿಸಲಾಗಿತ್ತು. ಆದರೆ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಲು ಒಪ್ಕೊಂಡ್ರು. ನಿಜಕ್ಕೂ ಒಂದು ಆಕಸ್ಮಿಕ ಅಂತಾನೆ ಹೇಳ್ಬೋದು. ಅಂದ್ರೆ ಈ ಸಿನಿಮಾದ ಕಥೆನ ಟಿ.ಎಸ್. ನಾಗಭರಣ ಅವರು, ಯಾಕಂದ್ರೆ ಶಿವರಾಜ್ ಕುಮಾರ್ ಜೊತೆ ಜನ್ಮದ ಜೋಡಿ ಮಾಡಿದ್ರು ಟಿ.ಎಸ್. ನಾಗಭರಣ ಅವರು. ಅವರು ಶಿವರಾಜ್ ಕುಮಾರ್ಗೋಸ್ಕರನೇ ಈ ಸಿನಿಮಾನ ರಚಿಸಲಾಯಿತು. ಆದ್ರೆ ನಂತರ ರಾಜ್ಕುಮಾರ್ ಅವರು ಈ ಸಿನಿಮಾದಲ್ಲಿ ನಡ್ಸ್ಕೋದಕ್ಕೆ ಒಪ್ಕೊಂಡ್ರು. ಆಗ ರಾಜ್ಕುಮಾರ್ ಅವ್ರಿಗೆ ಈ ಸಿನಿಮಾದಲ್ಲಿ ನಡ್ಸೋದಕ್ಕೆ ಅವಕಾಶ ಸಿಕ್ತು. ಹಾಗಾಗಿ ಆಕಸ್ಮಿಕ ಅಂತಕ್ಕಂಥ ಸಿನಿಮಾ ಮೂಡಿ ಬಂತು. ಚಿತ್ರದ ಹಲವಾರು ದೃಶ್ಯಗಳನ್ನು ಶಿವಮೊಗ್ಗ ಜಿಲ್ಲೆಯ ಸಾಗರ, ತಾಳಗುಪ್ಪ ಮತ್ತು ಜೋಗ ಜಲಪಾತದ ಸುತ್ತಮುತ್ತ ಚಿತ್ರೀಕರಿಸಲಾಯಿತು. ಪ್ರಕೃತಿಯ ಸೌಂದರ್ಯ ಚಿತ್ರಕ್ಕೆ ಮತ್ತಷ್ಟು ಮೆರಗನ್ನ ತುಂಬಿತು ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಂಸಲೇಖ ಅವರ ಸಂಗೀತ ಈ ಚಿತ್ರದ ಜೀವಾಳ ಅಂತಾನೆ ಹೇಳ್ಬೋದು. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಹಾಡು ಕನ್ನಡಿಗರ ಅಭಿಮಾನ, ಕನ್ನಡಿಗರ ಆಸ್ಮಿತೆ ಹಾಗೂ ಭಾವನೆ ಮತ್ತು ನಾಡ ಪ್ರೇಮಕ್ಕೆ ಪ್ರತೀಕವಾಗಿ ಇಂದಿಗೂ ಎಲ್ಲೆಲ್ಲೂ ಕೇಳಿ ಬರ್ತಕ್ಕಂಥ ಹಾಡು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತಕ್ಕಂಥ ಹಾಡು ಆಗಿನಿಂದ ಈಗಿನವರೆಗೂ ಫೇಮಸ್ ಅಂತ ಹೇಳ್ಬೋದು. ಈ ಚಿತ್ರದ ಆಡಿಯೋ ಬಿಡುಗಡೆಯ ನಂತರ ಭಾರಿ ಮಟ್ಟದಲ್ಲಿ ಮಾರಾಟವಾಗುತ್ತೆ ಆಡಿಯೋ. ಹಾಗೆ ಆ ಕಾಲದಲ್ಲಿ ಹೊಸ ದಾಖಲೆಯನ್ನ ನಿರ್ಮಿಸುತ್ತೆ. ಆಕಾಶ ಆಡಿಯೋ ಮೂಲಕ ಬಿಡುಗಡೆಯಾದ ಹಾಡುಗಳು ಮನೆ ಮಾತಾಗ್ಬಿಡುತ್ತೆ ಅಂತ ಹೇಳ್ಬೋದು. ಈ ಸಿನಿಮಾದಲ್ಲಿ ಎಲ್ಲ ಹಾಡುಗಳು ಸೂಪರ್ ಆಗಿದಾವೆ ಗುರು. ಹಾಗೆ ಚಿತ್ರದ ಯಶಸ್ಸನ್ನು ನೋಡೋದಾದ್ರೆ ಕರ್ನಾಟಕದಾದ್ಯಂತ ಭರ್ಜರಿ ಪ್ರದರ್ಶನ ಕಾಣುತ್ತೆ. ಅನೇಕ ಚಿತ್ರಮಂದಿರಗಳಲ್ಲಿ 25 ವಾರಗಳಿಗೂ ಹೆಚ್ಚು ಕಾಲ ಓಡಿ ಬೆಳ್ಳಿ ಹಬ್ಬನ ಆಚರಿಸಿಕೊಳ್ಳುತ್ತೆ ಆಕಸ್ಮಿಕ ಚಿತ್ರ. ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು 64ನೆಯ ಇಳಿ ವಯಸ್ಸಿನಲ್ಲೂ ಈ ಚಿತ್ರದ ಮೂಲಕ ತಮ್ಮ ಸ್ಟಾರ್ಡಮ್ನ ಇನ್ನಷ್ಟು ಗಟ್ಟಿಯಾಗಿ ಸಾಬೀತನ್ನ ಪಡಿಸ್ಕೊಳ್ತಾರೆ ಡಾಕ್ಟರ್ ರಾಜ್ ಅವರು. ಈ ಚಿತ್ರಕ್ಕಾಗಿ ಅವರು ಅತ್ಯುತ್ತಮ ನಟ ವಿಭಾಗದಲ್ಲಿ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನ ಆಗಿನ ಕಾಲದಲ್ಲಿ ತಗೊಳ್ತಾರೆ. ಅಂದ್ರೆ 64ನೇ ವಯಸ್ಸಿನಲ್ಲೂ ಕೂಡ ಅವರು ಫಿಲ್ಮ್ ಫೇರ್ ಪ್ರಶಸ್ತಿನ ತಗೊಳ್ತಾರೆ ಆಕಸ್ಮಿಕ ಚಿತ್ರಕ್ಕೆ. ಹಾಗೆ ಸೆಂಟಿಮೆಂಟ್, ಥ್ರಿಲ್ಲರ್ ಮತ್ತು ಕುಟುಂಬ ಮೌಲ್ಯಗಳನ್ನು ಅದ್ಭುತವಾಗಿ ಮಿಶ್ರಣವಾಗಿದ್ದ ಆಕಸ್ಮಿಕ ಎಲ್ಲ ವರ್ಗದ ಪ್ರೇಕ್ಷಕರ ಮನನ ಗೆದ್ದು ಬಿಡುತ್ತೆ. ಎಲ್ಲ ವರ್ಗದ ಪ್ರೇಕ್ಷಕರಿಗೂ ರೀಚ್ ಆಗುತ್ತೆ ಈ ಸಿನಿಮಾ. ಹಾಗೆ ಆಕಸ್ಮಿಕ ಕೇವಲ ನಿಜಕ್ಕೂ ಒಂದು ಸಿನಿಮಾ ಅಲ್ಲ, ಇದು ಕನ್ನಡಿಗರ ಹೃದಯದಲ್ಲಿ ಶಾಶ್ವತವಾಗಿ ಉಳಿದಿರ್ತಕ್ಕಂಥ ಡಾಕ್ಟರ್ ರಾಜ್ ಅವರ ಒಂದು ಭಾವನೆ ಅಂತ ಹೇಳ್ಬೋದು. ಹೌದು ವೀಕ್ಷಕರೇ, ಆಕಸ್ಮಿಕ ಚಿತ್ರ 1993ರಲ್ಲಿ ರಿಲೀಸ್ ಆದ್ರೂ ಈಗಲೂ ಕೂಡ ಈ ಸಿನಿಮಾ ಅಷ್ಟು ಅದ್ಭುತವಾಗಿದೆ ಅಂತ ಹೇಳ್ಬೋದು. ಸಿನಿಮಾ ನಾನು ಥಿಯೇಟರ್ ಅಲ್ಲಿ ನೋಡಿದೆ ಆಗಿನ ಕಾಲಕ್ಕೆ, ಕಾಲೇಜ್ ಡೇಸ್ ಅಲ್ಲಿ. ವಂಡರ್ಫುಲ್ ಮೂವಿ, ನನಗಂತೂ ತುಂಬಾನೇ ಇಷ್ಟ ಆಯ್ತು. ಇನ್ನ ರಾಜ್ಕುಮಾರ್ ಅವರು, ಗೀತಾ ಅವರ ಕಾಂಬಿನೇಷನ್, ಮಾಧವಿ ವಂಡರ್ಫುಲ್ ಕಾಂಬಿನೇಷನ್.
ಅವರ ಆಕ್ಟಿಂಗ್ ನೋಡೋದಕ್ಕೆ ಒಂದು ಚಂದ ಅಂತ ಹೇಳ್ಬೋದು. ಇನ್ನ ಹಾಡುಗಳಂತೂ ಸೂಪರ್ ಅಂತ ಹೇಳ್ಬೋದು, ಸಖತ್ತಾಗಿದೆ ಅಂತ ಹೇಳ್ಬೋದು. ಹಾಡುಗಳು ತುಂಬಾನೇ ಅದ್ಭುತವಾದ ಹಾಡುಗಳು ಎಲ್ಲಾನು. ಸೊ ಅಣ್ಣವರ ಆಕ್ಟಿಂಗ್ ಅಂತೂ ಕೇಳಂಗೆ ಇಲ್ಲ. ಸಖತ್ ವಂಡರ್ಫುಲ್ ಆಕ್ಟಿಂಗ್, ಸೂಪರ್ ಮಾರ್ಬಲಸ್. ಈಗಲೂ ಕೂಡ ಎವರ್ಗ್ರೀನ್ ಫಿಲಿಂ ಅಂತ ಹೇಳಿದ್ರೆ ತಪ್ಪಾಗಲಾರದು ಆಕಸ್ಮಿಕ. ಸೊ ಟಿ.ಎಸ್. ನಾಗಭರಣ ಅವರು ಇಂಥ ಒಂದು ಅದ್ಭುತ ಸಿನಿಮಾನ ನಿರ್ದೇಶನ ಮಾಡಿದ್ರು 1993ರಲ್ಲಿ ಡಾಕ್ಟರ್ ರಾಜ್ ಅವ್ರಿಗಾಗಿ. ಹಾಗೆ ತೂಗುದೀಪ್ ಶ್ರೀನಿವಾಸ್, ವಜ್ರಮುನಿ ಅವರ ಆಕ್ಟಿಂಗ್ ನೀವು ನೋಡಿದ್ರೆ ದಂಗ ಆಗ್ಬಿಡ್ತೀರ ಗುರು. ಆ ಮಟ್ಟಕ್ಕೆ ಅವ್ರ ಆಕ್ಟಿಂಗ್ ಇರುತ್ತೆ ಅವರ ಫಿಲಿಂಗಳಲ್ಲಿ. ಈಗ ಬಿಡಿ, ಈಗೆಲ್ಲ ಹೇಳಕ್ಕಾಗಲ್ಲ, ಆದ್ರೆ ಆಗ ಆ ಮಟ್ಟಕ್ಕೆ ವಿಲನ್ ಕ್ಯಾರೆಕ್ಟರ್ ಇರ್ತಾ ಇತ್ತು, ಅದಕ್ಕೆ ತಕ್ಕನಾದ ಹೀರೋ ಕ್ಯಾರೆಕ್ಟರ್ ಇರ್ತಾ ಇತ್ತು. ಸಿನಿಮಾಗಳಂತೂ ಸೂಪರ್ 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 ಅಂತ ಹೇಳ್ಬೋದು. ಸೊ ಹಾಗಾಗಿ ನನ್ನ ವಿಡಿಯೋ ರಿವ್ಯೂ ಈ ರೀತಿ ಇತ್ತು. ಹಾಗಾಗಿ ನನ್ನ ವಿಡಿಯೋ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ದಯಮಾಡಿ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕ್, ಶೇರ್, ಕಮೆಂಟ್ಸ್ ಕೊಟ್ಬಿಡಿ. ಹಾಗೆ ನಿಮ್ ಸಪೋರ್ಟ್ ನನ್ಗೆ ತುಂಬಾ ಇಂಪಾರ್ಟೆಂಟು ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ ಗುರುಗಳೇ.